ಲೋಕಸಭೆಯ ಇಂದಿನ ಕಲಾಪದಲ್ಲಿ 2024-25ನೇ ಸಾಲಿನ ಮೊದಲ ಹಂತದ ಪೂರಕ ಅನುದಾನಗಳ ಬೇಡಿಕೆ ವಿಧೇಯಕಕ್ಕೆ ಸಂಬಂಧಿಸಿದ ಚರ್ಚೆ ನಡೆಯಿತು. ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಚರ್ಚೆಯಲ್ಲಿ ಪಾಲ್ಗೊಂಡು ಅನುದಾನಗಳ ಮೇಲಿನ ಬೇಡಿಕೆ ಮಸೂದೆಯು 83 ಬೇಡಿಕೆಗಳು ಮತ್ತು 3 ಧನವಿನಿಯೋಗ ಮಸೂದೆಗಳನ್ನು ಒಳಗೊಂಡಿದೆ. ಮಸೂದೆಯು 2047ರ ವಿಕಸಿತ ಭಾರತದ ಗುರಿಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಕ್ರಮಗಳನ್ನು ಒಳಗೊಂಡಿದೆ. ವಿಕಸಿತ ಭಾರತ ಕೇವಲ ಘೋಷಣೆಯಲ್ಲ, ದೇಶದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯಾಗಿದೆ ಎಂದು ಹೇಳಿದರು. ತೆರಿಗೆದಾರರ ಹಣವನ್ನು ಜವಾಬ್ದಾರಿಯುತವಾಗಿ ವಿನಿಯೋಗಿಸುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಹೆಜ್ಜೆ ಇಟ್ಟಿದೆ. ದೇಶದ ಜಿಡಿಪಿ ಮೌಲ್ಯ 2 ಟ್ರಿಲಿಯನ್ನಿಂದ 3 ಟ್ರಿಲಿಯನ್ಗೆ ಏರಿಕೆಯಾಗಿದೆ. ಫೆಬ್ರವರಿ 1ರಂದು ಬಜೆಟ್ ಮಾಡುವ ಪದ್ಧತಿಗೆ ಚಾಲನೆ ನೀಡಲಾಗಿದ್ದು, ಇದರಿಂದ ಮುಂಚಿತವಾಗಿಯೇ ವೆಚ್ಚ ಅಂದಾಜಿಸಲು ಸಹಾಯವಾಗುತ್ತಿದೆ. ರಾಜ್ಯಗಳಿಗೂ ಇದರಿಂದ ನೆರವಾಗುತ್ತಿದೆ. ಇದೊಂದು ಮಹತ್ವದ ಹಣಕಾಸು ಸುಧಾರಣೆಯಾಗಿದೆ. ಜಿಎಸ್ಟಿ ತೆರಿಗೆ ಪದ್ಧತಿಯ ಬಗ್ಗೆ ವಿರೋಧ ಪಕ್ಷಗಳು ನಿರಂತರವಾಗಿ ತಪ್ಪು ಮಾಹಿತಿ ನೀಡುತ್ತಿದ್ದು, ಇದೊಂದು ಕ್ರಾಂತಿಕಾರಕ ಹೆಜ್ಜೆಯಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದ ಟಿಎಂಸಿ ಸಂಸದೆ ಸಯಾನಿ ಘೋಷ್ 1,53,000 crores. This is our firm commitment towards agriculture and farming community. In 13-14, a loan of 7 lakh crores was extended to the farmers. But whereas in our government under the leadership of Narendra Modi ji, the loan is increased to 19 lakh crores to the farmers, madam. Households in this country. ಪಶ್ಚಿಮ ಬಂಗಾಳದ ಟಿಎಂಸಿ ಸಂಸದೆ ಸಯಾನಿ ಘೋಷ್, ಕೇಂದ್ರ ಸರ್ಕಾರ 20 ಕೋಟಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಭರವಸೆ ನೀಡಿತ್ತು. ಇದನ್ನು ಪೂರೈಸುವಲ್ಲಿ ವಿಫಲವಾಗಿದೆ. ನಿರುದ್ಯೋಗದ ಪ್ರಮಾಣ 9%ಕ್ಕಿಂತ ಹೆಚ್ಚಿದ್ದು, ದೇಶದ ಯುವಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಮಹಿಳೆಯರ ನಿರುದ್ಯೋಗ ಪ್ರಮಾಣ ಹಿಂದೆಂದಿಗಿಂತಲೂ ಗರಿಷ್ಠವಾಗಿದೆ. ದೇಶದಿಂದ ಪಲಾಯನ ಮಾಡುತ್ತಿರುವ ಯುವಜನರ ಪ್ರಮಾಣ ಹೆಚ್ಚುತ್ತಿದೆ ಎಂದು ಹೇಳಿದರು. उधार की वजह से हर हिंदुस्तानी पर 1.25 लाख का बोझ चढ़ गया और आप उनकी मजबूरी को अपनी ताकत समझते हैं. ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ, ದೇಶದ ಅರ್ಥವ್ಯವಸ್ಥೆಯ ಪ್ರಗತಿ ದರ 2ನೇ ತ್ರೈಮಾಸಿಕದಲ್ಲಿ 5.2% ದಾಖಲಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ 7% ವೃದ್ಧಿ ಅಂದಾಜಿಸಿತ್ತು. ಜಾಗತಿಕ ಸರಕು ಹಂಚಿಕೆಯಲ್ಲಿ ಭಾರತ ಕೇವಲ 1% ಪಾಲನ್ನು ಹೊಂದಿದೆ. ಸೇವಾ ವಲಯದಲ್ಲಿ 4.3% ಪಾಲು ಹೊಂದಿದೆ. ಆರ್ಥಿಕ ಪ್ರಗತಿ ದರ ಕುಸಿತವಾಗುತ್ತಿರುವ ಪರಿಸ್ಥಿತಿಯಲ್ಲಿ 87,000 ಕೋಟಿ ರೂಪಾಯಿ ಅನುದಾನಕ್ಕೆ ಬೇಡಿಕೆ ಇಡುತ್ತಿರುವುದು ಸೂಕ್ತವಲ್ಲ ಎಂದು ಅಭಿಪ್ರಾಯಪಟ್ಟರು.